ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಶ್ರಾವಣಿ ಮತ್ತೆ ಸುಬ್ಬು ಇಬ್ರು ಕೂಡ ಸೇರ್ಕೊಂಡು ವಿಜಯಾಂಬಿಕಾನೆ ಜೈಲಿಗಟ್ಟಿದ್ರ. ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸುಬ್ಬು ಶ್ರಾವಣಿಯನ್ನ ಕಾಪಾಡಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಶ್ರಾವಣಿ ಮಾಡಿದ ತಪ್ಪಿಗೆ ಜೈಲಿಗೆ ಹೋಗ್ಬೇಕಾಗಿದೆ. ವಿಜಯಾಂಬಿಕಾ ಮಾಡಿದ ಕುತಂತ್ರದಿಂದ ವಿಜಯಾಂಬಿಕಾ ಕಡೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದೆ, ಶ್ರಾವಣಿಯನ್ನ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ. ಈ ಕಡೆ ಕಂಬೆಯಿಂದ ನಿರ್ತಕ್ಕಂತ ಶ್ರಾವಣಿಯನ್ನ ಬಿಡಿಸುವುದಕ್ಕೆ ಸುಬ್ಬು ತುಂಬಾನೇ ಪ್ರಯತ್ನ ಪಡ್ತಿದ್ದಾರೆ. ಪೊಲೀಸ್ ಅವರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಇನ್ಸ್ಪೆಕ್ಟರ್ ಅವರ ರಿಕ್ವೆಸ್ಟ್ಗೆ ಮನ್ನಿಸ್ತಾ ಇಲ್ಲ. ಅದಕ್ಕೆ ಬದಲಾಗಿ ಇಲ್ಲಿ ವಿಜಯಾಂಬಿಕಾ ಪರವಾಗಿ ನೀವು ಬ್ಯಾಟಿಂಗ್ ಬೇಕಾಗತ್ತೆ. ಎಲೆಕ್ಷನ್ ನಲ್ಲಿ ನೀವು ನಿಲ್ತಕ್ಕಂಥ ನಿರ್ಧಾರವನ್ನ ವಾಪಸ್ ತಗೋಬೇಕಾಗತ್ತೆ. ವಿಜಯಾಂಬಿಕಾನೆ ಗೆಲ್ಲಬೇಕು ಅಂತ ಹೇಳಿ ನೀವು ಕ್ಯಾಂಪೇನ್ ಮಾಡಬೇಕಾಗತ್ತೆ. ಆಗ ಮಾತ್ರ ನಿಮ್ಮನ್ನ ಬಿಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಸುಬ್ಬು ಮಾತ್ರ ನಾಚಿಕೆ ಆಗೋದಿಲ್ವಾ? ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಇನ್ನೊಬ್ಬರ ದುಡ್ಡಿಗೆ ಈ ರೀತಿ ಮಣೆ ಹಾಕ್ತಾ ಇನ್ನೊಬ್ರಿಗೆ ಅನ್ಯಾಯ ಮಾಡ್ತಿದ್ರಲ್ಲ ಅಂದಾಗ ಇದೇ ರೀತಿ ಮಾತಾಡ್ತಾ ಇದ್ರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನೀವು ಆಚೆ ಬಿಡೋದಿಲ್ಲ ಅಂತ ಹೇಳಿ ಶ್ರಾವಣಿ ಮತ್ತೆ ಸುಬ್ಬುಗೆ ಎಚ್ಚರಿಸ್ತಿದ್ದಾರೆ ಇನ್ಸ್ಪೆಕ್ಟರ್. ಈ ಕಡೆ ಸುಬ್ಬು ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಶ್ರಾವಣಿಯನ್ನ ಬಿಡಿಸೋದಕ್ಕೆ, ಬಟ್ ಯಾವುದೇ ರೀತಿಯಲ್ಲೂ ಕೂಡ ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಇದೆಲ್ಲದರ ನಡುವೆ ಇಲ್ಲಿ ಸುಬ್ಬುನ ಮನೆಗೆ ಹೋಗು ಅಂತ ಶ್ರಾವಣಿ ಹೇಳಿದ್ರು ಕೂಡ ಇಲ್ಲ, ನಾನು ನಿಮ್ಮನ್ನ ಬಿಡಿಸ್ಕೊಂಡು ಹೋಗೋ ತನಕ ಯಾವುದೇ ಕಾರಣಕ್ಕೂ ಕೂಡ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿ ಚಲೋ ಹೊತ್ತು ಹೀಗಾದ್ರೂ ಮಾಡಿ ಶ್ರಾವಣಿಯನ್ನ ಬಿಡಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾರೆ. ಇದರ ನಡುವೆ ವಿಜಯಾಂಬಿಕಾ ಬಂದದ ಇನ್ಸ್ಪೆಕ್ಟರ್ ಹತ್ರ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಶ್ರಾವಣಿಯನ್ನ ಬಿಡಬೇಡಿ ಅಂತ ಹೇಳಿ ತಾಕೀತ್ ಮಾಡಿ ಹೋಗ್ತಿದ್ದಾರೆ. ಅದರ ನಡುವೆ ಒಂದಷ್ಟು ಮೀಡಿಯಾ ಮಂದಿ ಬಂದದ ವಿಜಯಾಂಬಿಕಾನ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಶ್ರಾವಣಿ ಅವರು ವೀರೇಂದ್ರ ದೇಸಾಯಿ ಅವರ ಮಗಳು ಈ ರೀತಿಯಾಗಿ ತಪ್ಪು ಮಾಡಿ ಜೈಲಿಗೆ ಹೋಗಿದ್ದಾರೆ, ನೀವೇನು ಹೇಳ್ತೀರಾ ಅಂದಾಗ ನಿಜವಾಗ್ಲೂ ನಿಜನಾ? ನನಗೆ ಈ ವಿಷಯ ಗೊತ್ತಿರಲಿಲ್ಲ, ಈ ರೀತಿ ಖಂಡಿತ ಆಗ್ಬಾರ್ದತ್ತು, ಇಂಥ ಕೆಲಸ ಮಾಡ್ತಾರೆ ಅಂತ ಕೂಡ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಆದ್ರೂ ಕೂಡ ಎಲೆಕ್ಷನ್ ಸಮಯದಲ್ಲಿ ಇವೆಲ್ಲ ಯಾಕೆ ಬೇಕಾಗಿತ್ತು ಅಂತ ಹೇಳಿ ತಾನೇ ತಪ್ಪು ಮಾಡಿದ್ದು ಶ್ರಾವಣಿ ತಪ್ಪು ಮಾಡಿದಾಳಿ ಅನ್ನೋ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಅವಕಾಶವನ್ನ ಬಳಸ್ಕೊಂಡು ಶ್ರಾವಣಿ ಮುಖಕ್ಕೆ ಮಸಿ ಬಳಿಯುವುದಕ್ಕೆ ಮುಂದಾಗ್ತಿದ್ದಾರೆ. ಆತ ಕಡೆ ಸುಬ್ಬುವನ್ನ ಕೂಡ ಪ್ರಶ್ನೆ ಮಾಡಿದಾಗ ನಮ್ಮ ಶ್ರಾವಣಿ ಏನನ್ನ ಕೂಡ ಮಾಡಿಲ್ಲ, ಇದು ಬೇರೆಯವರ ಪಿತೂರಿ, ಖಂಡಿತವಾಗ್ಲೂ ಇದರಿಂದ ಆಚೆ ಬಂದೇ ಬರ್ತಾರೆ, ತಪ್ಪು ಮಾಡದೇ ಇರೋರಿಗೆ ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷೆ ಆಗೋದಿಲ್ಲ ಅಂತ ಹೇಳಿ ಸುಬ್ಬು ಕೂಡ ಪ್ರತಿಪಾದಿಸ್ತಾರೆ. ಇದರ ನಡುವೆ ಮದನ್ನ ಸುಬ್ಬುವನ್ನ ಬಂದು ಅದೇ ಸ್ಟೇಷನ್ ಅಲ್ಲಿ ಭೇಟಿ ಆಗ್ತಾರೆ. ನೋಡು ಸುಬ್ಬು, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು, ವಿಜಯಾಂಬಿಕಾ ಈ ತರನಾದ ಪ್ಲಾನ್ ಅನ್ನ ಹಮ್ಮಿಕೊಂಡಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ, ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅಂತ ಗೊತ್ತಿತ್ತು, ಬಟ್ ಇಂಥ ಒಂದು ಪ್ಲಾನ್ ಮಾಡಿದ್ದಾರೆ ಅನ್ನೋದು ಖಂಡಿತ ಗೊತ್ತಿರಲಿಲ್ಲ, ಗೊತ್ತಿದ್ದರೆ ನಿನಗೆ ನಾನು ಇನ್ಫಾರ್ಮ್ ಮಾಡಿರ್ತಿದ್ದೆ ಮೊದಲೇ, ಶ್ರಾವಣಿಯನ್ನ ಇದರಿಂದ ಬಚಾವ್ ಮಾಡಬಹುದಾಗಿತ್ತು ಅಂದಾಗ ಪರವಾಗಿಲ್ಲ ಬಿಡು ಮದನ್, ನಿನ್ಗೆ ಗೊತ್ತಿಲ್ಲ ಅಂದಮೇಲೆ ನೀನು ಕೂಡ ಏನು ಮಾಡೋಕ್ಕಾಗತ್ತಾ, ನೀನು ಇಲ್ಲಿ ಇದ್ದಷ್ಟು ಹೊತ್ತು ಆಮೇಲೆ ಇನ್ಸ್ಪೆಕ್ಟರ್ ನೋಡ್ಬಿಟ್ಟು ವಿಜಯಾಂಬಿಕಾಗೆ ಹೇಳ್ಬೋದು, ಮೊದಲು ನೀನು ಇಲ್ಲಿಂದ ಹೊರಡು ಅಂದಾಗ ಖಂಡಿತ ಹೋಗ್ತೀನಿ, ಆದರೆ ಖಂಡಿತ ಇದನ್ನೆಲ್ಲ ಹೀಗೆ ಮಾಡಿದ್ದಾರೆ ಅನ್ನೋದನ್ನೇ ನಾನು ತಿಳ್ಕೋಬೇಕು, ಆಗ ತಿಳ್ಕೊಂಡಾಗ ಖಂಡಿತವಾಗ್ಲೂ ಕೂಡ ಎಲ್ಲ ಸರಿ ಹೋಗುತ್ತೆ, ಶ್ರಾವಣಿಯನ್ನ ಬಿಡಿಸೋದು ಈಸಿ ಆಗುತ್ತೆ. ಈ ರೀತಿ ಮಾಡೋದಕ್ಕೆ ಕಾರಣ ಒಂದು ಹುಡುಗಿ, ಆ ಹುಡುಗಿಯನ್ನ ಬಿಟ್ಟು ವಿಜಯಾಂಬಿಕಾ ಈ ತರ ಮಾಡಿರೋದು, ಹಾಗಾಗಿ ಆ ಹುಡುಗಿ ಯಾರು ಅನ್ನೋದನ್ನ ನಾನು ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿ ಮದನ್ ಅಲ್ಲಿಂದ ಹೊರಟು ಬರ್ತಾರೆ. ಇದ ಕಡೆ ವಿಜಯಾಂಬಿಕಾಗೆ ಫೋನ್ ನಲ್ಲಿ ಯಾರು ಎಲೆಕ್ಷನ್ ಹೇಗೆ ನಡೀತದೆ ಎಲ್ಲವನ್ನ ಕೂಡ ಹೇಳ್ತಾ ಇರ್ತಾರೆ. ಅವ್ರ ಜೊತೆಗೆ ಇಲ್ಲಿ ಎಲೆಕ್ಷನ್ ವಿಷಯದ ಬಗ್ಗೆ ಡಿಸ್ಕಷನ್ ಕೂಡ ವಿಜಯಾಂಬಿಕಾ ಮಾಡ್ತಿರ್ತಾರೆ. ತದನಂತರ ಮಾಮ್, ನೀನ್ ಎಂತ ಕ್ರಿಮಿನಲ್ ಮೈಂಡ್ ಮಾಮ್, ನಿಜವಾಗ್ಲೂ ಎಷ್ಟು ಸೂಪರ್, ನೀನು ನಿನ್ನ ಬುದ್ಧಿವಂತಿಕೆಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಆ ಶ್ರಾವಣಿಯನ್ನ ಜೈಲಿಗೆ ಕಳಿಸ್ತೆ ನೀನು ಅಂದಾಗ ನಿನ್ನನ್ನ ಕ್ರಿಮಿನಲ್ ಮೈಂಡ್ ಅಂತ ಹೇಳಿ ತೆಗ್ಲುತ್ತಿದ್ಯೋ ಮದನ ಅಂತ ಹೇಳಿ ವಿಜಯಾಂಬಿಕಾ ಕೇಳ್ತಾರೆ. ಯಾಕೆ ಮಾಮ್ ನಾನು ನಿನ್ನನ್ನು ತೆಗ್ಲಿಲಿ, ನಾನು ನಿನ್ನ ಹೊಗಳುತ್ತಾನೆ ಇರೋದು ಮಾಮ್, ನಮ್ಮ ಶತ್ರುಗಳನ್ನ ಹೇಗೆ ಮಟ್ಟ ಹಾಕಬೇಕು ಅನ್ನೋದನ್ನ ನಿನ್ನ ನೋಡಿ ಕಲಿಬೇಕು, ಎಷ್ಟು ಚೆನ್ನಾಗಿ ಶ್ರಾವಣಿಯನ್ನ ಅಲ್ಲಿ ಲಾಕ್ ಮಾಡಿಸಿದ್ಯಾ, ಹೀಗೆ ಮಾಮ್ ಇದನ್ನೆಲ್ಲ ಮಾಡಿದೆ ಅಂದಾಗ ನನ್ನ ವಿರುದ್ಧ ಯಾರೇ ನಿಂತರೂ ಕೂಡ ಅವರನ್ನ ಬಿಡುವುದಿಲ್ಲ, ನಾನು ನನ್ನ ದಾರಿಯನ್ನ ಸಲೀಸ್ ಮಾಡ್ಕೊಳ್ಳೋದಕ್ಕೆ ಏನು ಬೇಕಿದ್ರು ಮಾಡ್ತೀನಿ, ಯಾವುದು ಕೂಡ ನನಗೆ ಮುಖ್ಯ ಆಗುವುದಿಲ್ಲ, ಸಂಬಂಧಗಳಾದ್ರೂ ಮುಖ್ಯ ಆಗುವುದಿಲ್ಲ, ಶ್ರಾವಣಿ ಸುಬ್ಬು ವೀರು ಎಲ್ಲರೂ ಕೂಡ ನನ್ನ ವಿರುದ್ಧನೇ ನಿಂತಿದ್ರೆ ಅವ್ರನ್ನೆಲ್ಲ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ, ಖಂಡಿತ ನನ್ನ ವಿರುದ್ಧವಾಗಿ ಬಂದವ್ರಿಗೆ ನಾನು ಸರಿಯಾಗಿ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ವಿಜಯಾಂಬಿಕಾ ಹೇಳ್ತಾರೆ. ಅದೇ ರೀತಿಯಾಗಿ ಅವತ್ತು ಕೂಡ ಮಾಡಿದೆ, ಬಟ್ ಆ ಹುಡುಗರಿಂದ ಬಾಯ್ ಬಿಡಿಸ್ಬಿಟ್ರು, ಬಟ್ ಮತ್ತೆ ಅದೇ ತಪ್ಪನ್ನ ಮಾಡೋದಿಲ್ಲ, ಅದಕ್ಕಾಗಿ ಹುಷಾರಾಗಿ ಈ ಕೆಲಸವನ್ನ ನಾನು ಹ್ಯಾಂಡಲ್ ಮಾಡಿದೆ ಅಂತಾರೆ. ಹೌದು ಮಾಮ್, ಯಾರು ಮಾಮ್ ಆ ಹುಡುಗಿ, ಎಷ್ಟು ಧೈರ್ಯವಾಗಿ ಎಷ್ಟು ಚೆನ್ನಾಗಿ ಕೆಲಸ ಮುಗಿಸಿದಾಳೆ ಅಂದಾಗ, ಹೌದು ಆ ಹುಡುಗಿ ಕೆಲಸ ಚೆನ್ನಾಗಿ ಮುಗಿಸಿದ್ಲು, ಅವಳು ಕೆಲಸ ಮುಗಿಸಿ ಅವಳು ಹೋಗಿದ್ದಾಳೆ ಅಂತ ವಿಜಯಾಂಬಿಕಾ ಹೇಳ್ತಾರೆ. ಆದ್ರೂ ಮಾಮ್ ಆ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಮಾಮ್ ಅಂದಾಗ, ಅದೆಲ್ಲ ನಿನಗೆ ಯಾಕೆ ಬೇಕು ಮದನ್, ಕೆಲಸ ಆಗ್ಬೇಕಿತ್ತು, ಕೆಲಸ ಆಯ್ತು, ಈಗ ಹುಡುಗಿ ಕೆಲಸ ಮುಗಿಸಿ ಅವಳು ಪಾಡ್ಗಳು ಹೋಗಿದ್ದಾಳೆ,
ಬಟ್ ಈ ಕೆಲಸ ಮಾಡಬೇಕಾದ್ರೆ ನಾನು ಹೇಗೆ ಹೇಳ್ಕೊಟ್ನು ಅದೇ ರೀತಿ ಮಾಡಿದ್ಲು. ಸೆಲ್ಫಿ ತೊಗೊಳ್ತಕ್ಕಂಥ ನೆಪ ಮಾಡಿಕೊಂಡು ಆ ಶ್ರಾವಣಿ ಬ್ಯಾಗ್ಗೆ ಅದನ್ನು ಇಟ್ಟುಬಿಟ್ಲು. ಒಟ್ಟಿನಲ್ಲಿ ನನ್ನ ಒಂದು ಪ್ಲಾನ್ ಸಕ್ಸಸ್ಫುಲ್ ಆಗಿದೆ. ಆ ಹುಡುಗಿ ವಿಷಯ ನಿನಗೆ ಬೇಡ, ಜಸ್ಟ್ ನೀನು ಎಲೆಕ್ಷನ್ ಕ್ಯಾಂಪೇನ್ ಬಗ್ಗೆ ತಲೆ ಕೆಡಿಸ್ಕೊಂಡು ಪ್ರಚಾರದ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ವಿಜಯಾಂಬಿಕಾ ಹೇಳಿ ಹೊರಟು ಬಿಡ್ತಾರೆ. ಆಗ ಮದನ್ ಅನ್ಕೋತಾರೆ, ಏನಪ್ಪಾ ಇದು, ಈ ವಿಜಯಾಂಬಿಕಾನ ಎಷ್ಟು ಕೇಳಿದ್ರು ಕೂಡ ಬಾಯಿ ಬಿಡ್ತಿಲ್ವಲ್ಲ, ನಿಜಕ್ಕೂ ಶ್ರಾವಣಿಯನ್ನ ಬಿಡಿಸಿ ತಗೊಂಡು ಹೊರಗಡೆ ಕರ್ಕೊಂಡು ಬರಬೇಕು ಅಂದರೆ ನಮಗೆ ಆ ಹುಡುಗಿ ಯಾರು ಅಂತ ಗೊತ್ತಾಗಬೇಕಾಗತ್ತೆ. ಆ ಹುಡುಗಿ ಸಿಗದೇ ಇರೋ ಹೊರತು ಶ್ರಾವಣಿಯನ್ನ ಹೊರಗಡೆ ಕರ್ಕೊಂಡು ಬರೋದು ಈ ಕೇಸಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಆಗ್ಬಿಡತ್ತೆ. ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಾರೆ. ತದನಂತರ ಇಲ್ಲಿ ವಿಜಯಾಂಬಿಕಾ ಮದನ್ನ ಜೊತೆಗೂಡಿ ಮಗದೊಮ್ಮೆ ಸ್ಟೇಷನ್ಗೆ ಬರ್ತಾರೆ. ಸ್ಟೇಷನ್ಗೆ ಬಂದದ್ದೇ ವಿಜಯಾಂಬಿಕಾ ಶ್ರಾವಣಿ ಬಳಿಗೆ ಹೋಗ್ತಾರೆ. ಯಾಕೆ ಇಲ್ಲಿಗೆ ಬಂದಿದ್ಯಾ, ನನಗೆ ಗೊತ್ತಿದೆ ಇದನ್ನೆಲ್ಲ ನೀನೇ ಮಾಡಿಸಿದ್ದು ಅಂತ ಶ್ರಾವಣಿ ಹೇಳಿದಾಗ, ಹೌದು ನಾನೇ ಮಾಡಿಸಿದ್ದು, ನಿನ್ನ ಆಟ ಟೂಪಕ್ಕೆ ಬ್ರೇಕ್ ಹಾಕಿದ್ದು ನಾನೇ. ಏನು ಮಾಡ್ತೀಯಾ ಈ ಜೈಲಲ್ಲಿ ಹಿಂದೆ ನಿಂತ್ಕೊಂಡು, ಖಂಡಿತ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಈ ಕಂಬಿನೇ ಗತಿ ನಿನಗೆ. ನಿನಗೆ ಒಂದೇ ಒಂದು ಆಪ್ಷನ್ ಇದೆ, ನೀನು ನನಗೆ ಹೊಟ್ಟಾಕಬೇಕು ಅಂತ ಹೇಳಬೇಕು, ನಾನು ಸರಿಯಿಲ್ಲ ಅಂತ, ನೀನು ಸರಿಯಿಲ್ಲ ಅಂತ ಒಪ್ಕೋಬೇಕು. ಇಷ್ಟು ಮಾಡಿದೆ ಅನ್ನೋದಾದರೆ ಖಂಡಿತ ನೀನು ಇಲ್ಲಿಂದ ಆಚೆ ಬರ್ತೀಯ. ಅದರ್ವೈಸ್ ಬರುವುದಿಲ್ಲ ಅಂದಾಗ ನಿನ್ನ ಪಾಪದ ಕೂಡ ತುಂಬಿದೆ. ಯಾವುದೇ ಕಾರಣಕ್ಕೂ ಕೂಡ ನಾನು ನೀನು ಹೇಳೋ ಹಾಗೆ ಖಂಡಿತ ಹೇಳುವುದಿಲ್ಲ. ನಾನು ನ್ಯಾಯದ ದಾರಿಯಲ್ಲಿ ಹೊರಟಿದ್ದೀನಿ, ಖಂಡಿತ ನ್ಯಾಯಕ್ಕೆ ಜಯ ಸಲ್ಲುತ್ತೆ. ನಿನ್ನಂಥ ಕುತಂತ್ರಿಗಳು ಏನೇ ಮಾಡಿದ್ರು ಕೂಡ ಸತ್ಯವನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ನಾನು ವೀರೇಂದ್ರ ದೇಸಾಯಿ ಅವರ ಮಗಳು ಅಂಥವಳು, ನಾನು ನಿನ್ನ ಒಂದು ಕಪಿಮುಷ್ಟಿಗೆ ಸಿಕ್ಕಿ ಬೀಳ್ತೀನಿ ಅನ್ಕೊಂಡ್ಯಾ, ನಿನಗೆ ಸೋತು ತಲೆ ತಗ್ಗಿಸ್ತೀನಿ ಅನ್ಕೊಂಡ್ಯಾ? ಖಂಡಿತ ಇಲ್ಲ. ನೋಡ್ತಾ ಇರುವ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿ ಅಲ್ಲೂ ಕೂಡ ಶ್ರಾವಣಿ ವಿಜಯಾಂಬಿಕಾಗೆ ಸವಾಲನ್ನ ಎಸೆತಿದ್ದಾರೆ. ಇದರಿಂದಾಗಿ ವಿಜಯಾಂಬಿಕಾಗೆ ಫುಲ್ ಕೋಪ ಬಂದ್ಬಿಡುತ್ತೆ. ನೋಡಿ ಇನ್ಸ್ಪೆಕ್ಟರ್ ಇವಳ ಮೇಲೆ ಯಾವ್ದಾವ್ದು ಪೆಂಡಿಂಗ್ ಕೇಸ್ ಇದೆಯೋ ಎಲ್ಲದಕ್ಕೂ ಕೂಡ ಇವಳ ಹೆಸರನ್ನ ಹಾಕಿಬಿಟ್ಟು ಇವಳನ್ನೇ ಅದರಲ್ಲಿ ಲಾಕ್ ಮಾಡಿಬಿಡಿ, ತುಂಬಾನೇ ಮೆರೀತಿದ್ದಾಳೆ ಅಂತ ಹೇಳಿದೆ. ಇಲ್ಲಿ ವಿಜಯಾಂಬಿಕಾ ಅಲ್ಲಿಂದ ಹೋಗ್ತಾರೆ. ಅದರ ನಡುವೆ ಇಲ್ಲಿ ಸುಬ್ಬು ಹತ್ರ ಬಂದಿದ್ದೆ. ವಿಜಯಾಂಬಿಕಾ ನೀನು ಏನೂ ಮಾಡ್ಕೊಳಕ್ ಆಗೋದಿಲ್ಲ, ನಿನ್ನ ಹೆಂಡತಿ ಜೈಲು ವಾಸವನ್ನೇ ಅನುಭವಿಸ್ಬೇಕು, ಜೈಲಿಂದ ಆಚೆ ಬರುವುದಕ್ಕೆ ಸಾಧ್ಯನೇ ಇಲ್ಲ, ಸುಮ್ಮನೆ ಯಾ ಕ್ಯಾಂಪೇನ್ ಅದು ಇದು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ನಿಜಕ್ಕೂ ಸುಬ್ಬು ಶಾಕ್ ಆಗ್ತಾರೆ. ಬಿಕಾಸ್ ಹಿಂದೆ ಶ್ರಾವಣಿ ಪರವಾಗಿ ಒಂದಷ್ಟು ಜನ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡಿಕೊಂಡು ಬರ್ತಿದ್ದಾರೆ. ಈ ಕಡೆ ಇದರಿಂದಾಗಿ ನೋಡಿದ್ರ ನ್ಯಾಯಕ್ಕೆ ಯಾವತ್ತೂ ಕೂಡ ಜಯ ಸಲ್ಲುತ್ತೆ ಅನ್ನೋಕ್ಕೆ ಇದೆ ಕಾರಣ. ಕಾಲೇಜ್ ಸ್ಟೂಡೆಂಟ್ಸು ಶ್ರಾವಣಿ ಮೇಡಮ್ ಪರವಾಗಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಶ್ರಾವಣಿ ಮೇಡಮ್ ಆಚೆ ಬಂದೇ ಬರ್ತಾರೆ ಅಂತ ವಿಜಯಾಂಬಿಕಾಗೆ ಹೇಳ್ತಿದ್ದಾಗೆ ವಿಜಯಾಂಬಿಕಾ ಒಂದು ಕ್ಷಣ ತತ್ತರಿಸಿ ಹೋಗ್ತಾರೆ. ಏನಿದು ಈ ಸ್ಟೂಡೆಂಟ್ಸ್ ಯಾಕೆ ಇಲ್ಲಿಗೆ ಬಂದರು ಅಂತ ಹೇಳಿ. ಜೊತೆಗೆ ಸ್ಟೂಡೆಂಟ್ಸ್ ಇವತ್ತಿನ ಯುವಕರ ನಿಜವಾಗ್ಲೂ ಕೂಡ ಬ್ರಹ್ಮಾಸ್ತ್ರ ಅನ್ನೋದು ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ ಅಂತ ಹೇಳಿ ಸುಬ್ಬು ವಿಜಯಾಂಬಿಕಾಗೆ ಟಕ್ಕರ್ ಕೊಡ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ಅನ್ಕೊಂಡ್ರೆ ಇದಕ್ಕೆಲ್ಲ ಕಾರಣನೇ ಪದ್ದು ಅವರೇ ಈ ಒಂದು ಪ್ಲಾನ್ ಅನ್ನ ಮಾಡಿದ್ದು. ಶ್ರಾವಣಿ ಬಗ್ಗೆಗೆ ಹೇಳಿ ಸ್ಟೂಡೆಂಟ್ಸ್ ಶ್ರಾವಣಿ ಪರವಾಗಿ ಬಂದು ಹೋರಾಟವನ್ನ ಮಾಡಲಿಕ್ಕೆ ಪ್ರೇರೇಪಿಸಿದ್ದು. ಫೈನಲಿ ಶ್ರಾವಣಿ ಅಂತ ಆ ಒಂದು ಲೀಡರ್ ನಿಜಕ್ಕೂ ಕೂಡ ಒಂದಷ್ಟು ಮಂದಿಗೆ ಇನ್ಸ್ಪಿರೇಷನ್ ಆಗಿದ್ದಾರೆ. ಹಾಗಾಗಿ ಅವರನ್ನು ಹೊರಗಡೆ ಬಿಡಬೇಕು, ಬಿಕಾಸ್ ಅವರ ವಿರುದ್ಧವಾಗಿ ಸಂಚು ನಡೆದಿದೆ ಅನ್ನೋ ರೀತಿಯಲ್ಲಿ ಪ್ರೊಟೆಸ್ಟ್ ನಡೀತಿದೆ. ಫೈನಲಿ ಶ್ರಾವಣಿ ಬಿಡುಗಡೆ ಆಗ್ತದಾಗೆ ವಿಜಯಾಂಬಿಕಾನೆ ಜೈಲು ಕಳಿಸೋದಕ್ಕೆ ಶ್ರಾವಣಿ ಮುಂದಾಗ್ತಾರೆ. ಹಾಗಿದ್ರೆ ಏನಾಗಬಹುದು, ಯಾವ ರೀತಿ ಇದು ನಡೀಬಹುದು ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ